ಹರಿ ಓಂ. ಅಕ್ಷಯ ತೃತೀಯವು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ದಿನಗಳಲ್ಲಿ ಒಂದಾಗಿ ಪರಿಗಣಿಸಲಾಗುತ್ತದೆ. ಇದು ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಗೆ ಬರುವ ದಿನವಾಗಿದ್ದು, ಅಕ್ಷಯ ಅಂದರೆ ಕ್ಷಯವಿಲ್ಲದ ಎಂದರ್ಥ. ಅಂದರೆ ಈ ದಿನ ಮಾಡಿದ ಧಾರ್ಮಿಕ ಕ್ರಿಯೆಗಳು, ದಾನ ಧರ್ಮಗಳು ಮತ್ತು ಶುಭ ಕಾರ್ಯಗಳು ಅನಂತ ಫಲ ನೀಡುತ್ತವೆ ಎನ್ನುವ ನಂಬಿಕೆ ಇದೆ. ನಮ್ಮ ಇತಿಹಾಸವನ್ನು ನೋಡಿದೆ ಇವತ್ತು ದಿನ ಏನೇನು ಆಗಿದೆ ಅನ್ನೋದು ಗೊತ್ತಾಗುತ್ತದೆ. ಈ ದಿನವೇ ತ್ರೇತಾಯುಗದ ಆರಂಭವಾಯಿತು. ಸುಧಾಮ ತನ್ನ ಪ್ರಿಯ ಮಿತ್ರನನ್ನು ಕೃಷ್ಣನನ್ನು ನೋಡಕ್ಕೆ ದ್ವಾರಕ್ಕೆ ಹೋಗಿದ್ದು ಇದೇ ದಿನ. ವೇದವ್ಯಾಸರು ಮಹಾಭಾರತ ರಚನೆಯನ್ನು, ತುಳಸೀದಾಸರು ರಾಮಚರಿತ ರಚನೆಯನ್ನು ಶುರು ಮಾಡಿದ್ದು ಇದೇ ದಿನ. ಗಂಗೆ ಶಿವರ ಜಟೆಯ ಮೂಲಕ ಧರೆಗೆ ಇಳಿದಿದ್ದು ಇದೇ ದಿನ. ಪಾಂಡವರಿಗೆ ಅಕ್ಷಯ ಪಾತ್ರ ಸಿಕ್ಕಿದ್ದು ಕೂಡ ಇದೇ ದಿನ. ಕುಬೇರ ಧನದ ಅಧಿಪತಿಯಾಗಿ ನೇಮಕ ಆಗಿದ್ದು ಇದೇ ದಿನ. ಶಂಕರಾಚಾರ್ಯರು ಕನಕಧಾರದ ಸ್ತೋತ್ರೆಯನ್ನು ಮಾಡಿದ್ದು ಕೂಡ ಇದೇ ದಿನ. ಪಾರ್ವತಿ ದೇವಿ ಶಿವನಿಗೆ ಲಗ್ನವಾದದ್ದು ಇದೇ ದಿನ. ಸಿಂಹಾಚಲದಲ್ಲಿ ನರಸಿಂಹಸ್ವಾಮಿಗೆ ಚಂದನೋತ್ಸವ ಮಾಡೋದು ಈ ದಿನವೇ. ತೀರ್ಥ ಸತ್ತಮವಾದ ಬದರಿ ನಾರಾಯಣ ಮಂದಿರದ ದ್ವಾರವನ್ನು ತೆರೆಯುವುದು ಅಕ್ಷಯ ತೃತೀಯ ಎಂದೇ. ಅದು ಮುಕ್ತಿ ದ್ವಾರವನ್ನು ತೆರೆಯದ ತಿಥಿ ಎಂದು ಪರ್ಯಾಯವಾಗಿ ಹೇಳಬಹುದು. ಭಗವಂತನ ದಶಾವತಾರಗಳಲ್ಲಿ 6ನೆಯದಾಗಿ ಬ್ರಹ್ಮ ಕ್ಷತ್ರ ಅವತಾರ ಎನಿಸಿರುವ ಪರಶುರಾಮ ದೇವರು ಜಯಂತಿಯು ಈ ದಿನದಲ್ಲಿ ಕೂಡಿಬರುತ್ತದೆ. ದೇವತೆಗಳ ಪೂಜೆಗೆ ಮಾತ್ರವಲ್ಲದೆ ಪಿತೃಗಳ ಪೂಜೆಗೂ ಪ್ರಶಸ್ತವೆನಿಸಿರುವ ತಿಥಿ ಅಕ್ಷಯ ತೃತೀಯ ಪರ್ವ. ಎಲ್ಲ ಯುಗಗಳಿಗೂ ಆದ್ಯವಾಗಿರುವ ಸತ್ಯ ಯುಗಕ್ಕೆ ಆದಿ ದಿನವಾದ ಕೃತ ಯುಗಾದಿ ಎಂದು ಇದು ಪರಿಣಿತವಾಗಿದೆ. ಕ್ಷೇತ್ರಗಳಲ್ಲಿ ಬೀಜವನ್ನು ಬಿತ್ತುವುದಕ್ಕೂ ಇದನ್ನು ಪ್ರಶಸ್ತ ದಿನವಾಗಿ ಲೆಕ್ಕಿಸುತ್ತದೆ. ಈ ದಿನ ಆಚರಿಸುವ ಸ್ನಾನ, ಜಪ, ತಪಸ್ಸು, ಅಧ್ಯಯನ, ತರ್ಪಣ, ದಾನಾದಿಗಳೆಲ್ಲವೂ ಅಕ್ಷಯವಾದ ಫಲವನ್ನು ನೀಡುವುದರಿಂದ ಇದನ್ನು ಅಕ್ಷಯ ತೃತೀಯ ಎಂದು ಕರೆಯಲಾಗಿದೆ. ಇವತ್ತು ನಾವು ಏನು ದಾನ ಮಾಡ್ತೀವೋ ಅದು ನಮ್ಮ ಜೀವಿತದಲ್ಲಿ ಅಕ್ಷಯ ಆಗುತ್ತದೆ ಅಂತ ಶಾಸ್ತ್ರಗಳು ಹೇಳುತ್ತವೆ. ಅಕ್ಷಯವಾದ ಮೋಕ್ಷಕ್ಕೆ ಕಾರಣವಾಗಿರುವುದರಿಂದ ಇದಕ್ಕೆ ಆ ಹೆಸರು ಹೊಂದಿಕೆ ಆಗುತ್ತದೆ. ಇವತ್ತು ಭಕ್ತಿಯಿಂದ ಭಗವಂತನಿಗೆ ನಾವು ನಮ್ಮ 8 ಪುಷ್ಪಗಳಿಂದ ಪುಷ್ಪಾರ್ಚನೆಯನ್ನು ಮಾಡೋಣ. ಈ ಪುಷ್ಪಗಳು ದೇವರ ಭಕ್ತಿಗೆ ಅರ್ಪಣೆಯಾಗುವ ಅಂತರಾತ್ಮದ ಗುಣಗಳನ್ನು ಸೂಚಿಸುತ್ತವೆ. ಇವು ಭೌತಿಕ ಹೂವಲ್ಲ, ಆದರೆ ಮಾನಸಿಕ ಹಾಗೂ ನೈತಿಕ ಗುಣಗಳನ್ನು ಪ್ರತಿನಿಧಿಸುತ್ತವೆ. ಆ 8 ಪುಷ್ಪಗಳು ಅಹಿಂಸೆ ಪುಷ್ಪ, ಇಂದ್ರಿಯ ನಿಗ್ರಹ ಪುಷ್ಪ, ದಯಾ ಪುಷ್ಪ, ಕ್ಷಮೆ ಪುಷ್ಪ, ಜ್ಞಾನ ಪುಷ್ಪ, ತಪಃ ಪುಷ್ಪ, ಧ್ಯಾನ ಪುಷ್ಪ, ಶಾಂತಿ ಪುಷ್ಪ. ಈ ಎಲ್ಲ ಪುಷ್ಪಗಳು ಭಗವಂತನಿಗೆ ಸಲ್ಲಿಸಬಹುದಾದ ಶ್ರೇಷ್ಠ ಪುಷ್ಪಗಳು ಎಂದು ಶಾಸ್ತ್ರಗಳು ಹೇಳುತ್ತವೆ. ನಾವು ಈ ದಿನ ಈ 8 ಪುಷ್ಪಗಳಿಂದ ಭಗವಂತನಿಗೆ ಅರ್ಚನೆ ಮಾಡಿದರೆ ಭಗವಂತ ಖಂಡಿತ ತೃಪ್ತನಾಗುತ್ತಾನೆ. ನಾವು ಮಾಡುವ ಪುಣ್ಯ ಕಾರ್ಯಗಳು ಅಕ್ಷಯವಾಗಲಿ ಎಂದು ಆಶಯದಿಂದ ಈ ದಿನವನ್ನು ಆಚರಿಸೋಣ.